ದೇಹದಲ್ಲಿ ಡಿಹೈಡ್ರೇಟ್ ಆದರೆ ಬಿ.ಪಿ ಸಮಸ್ಯೆ ಹೆಚ್ಚಾಗಬಹುದು. ಕೊನೆಗೆ ಹೃದಯಕ್ಕೆ ಕೂಡ ಸಮಸ್ಯೆ ಬರಬಹುದು. ದೇಹದಲ್ಲಿ ನೀರಿನ ಕೊರತೆಯಿಂದಾಗಿ ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ತಲೆನೋವು, ತಲೆ ತಿರುಗುವಿಕೆ, ಆಯಾಸ, ಸುಸ್ತು ಹಾಗೂ ಅಧಿಕ ರಕ್ತದೊತ್ತಡದ ಸಮಸ್ಯೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಹಾಗಾದರೆ ನಿರ್ಜಲೀಕರಣದಿಂದಾಗಿ ನಿಮ್ಮ ರಕ್ತದೊತ್ತಡ ನಿಜವಾಗಿಯೂ ಹೆಚ್ಚಾಗುತ್ತದೆಯೇ? ಹಾಗಾದರೆ ನೋಡೋಣ ಬನ್ನಿ. ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಸಮಸ್ಯೆ ಎನ್ನುವುದು ನಮ್ಮ ದೇಹದ ಆರೋಗ್ಯಕ್ಕೆ ದೊಡ್ಡ ಶತ್ರು ಎಂದು ಕೂಡ ಹೇಳಬಹುದು. ಏಕೆಂದರೆ ನಮ್ಮ ದೇಹ ಸುಮಾರು 3/4 ನೀರಿನಂಶದಿಂದ ತುಂಬಿದೆ. ಈ ಬಗ್ಗೆ ತಜ್ಞರು ಹೇಳುವ ಪ್ರಕಾರ ನಮ್ಮ ದೇಹದ 70% ನೀರಿನಿಂದ ಕೂಡಿದೆ. ಒಂದು ವೇಳೆ ನಮ್ಮ ದೇಹದಲ್ಲಿ ನೀರಿನಾಂಶದ ಪ್ರಮಾಣ ಕಡಿಮೆಯಾದರೆ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಇದರಲ್ಲಿ ಪ್ರಮುಖವಾಗಿ ತಲೆನೋವು, ತಲೆ ತಿರುಗುವಿಕೆ, ಆಯಾಸ ಮತ್ತು ಅಧಿಕ ರಕ್ತದೊತ್ತಡದಂತಹ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತವೆ. ಡಿಹೈಡ್ರೇಷನ್ ಅಥವಾ ನಿರ್ಜಲೀಕರಣ ಸಮಸ್ಯೆ ಕಾಣಿಸಿಕೊಂಡರೆ ನಿಮ್ಮ ರಕ್ತದೊತ್ತಡ ನಿಜವಾಗಿಯೂ ಹೆಚ್ಚಾಗುತ್ತದೆಯೇ ಎಂಬುದರ ಬಗ್ಗೆ ತಿಳಿಯೋಣ ಬನ್ನಿ. ರಕ್ತದ ಒತ್ತಡ ಎಂದರೇನು? ರಕ್ತದ ಪರಿಚಲನೆಯಾಗುವ ರಕ್ತನಾಳಗಳ ಗೋಡೆಗಳ ಮೇಲೆ ಆಗುವ ಒತ್ತಡಕ್ಕೆ ರಕ್ತದ ಒತ್ತಡ ಎನ್ನಲಾಗುತ್ತದೆ. ಇದನ್ನು 2 ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ. ಮೇಲಿನ ಸಂಖ್ಯೆಯನ್ನು ಸಿಸ್ಟೋಲಿಕ್ ಒತ್ತಡ ಎಂದು ಕರೆಯಲಾಗುತ್ತದೆ ಮತ್ತು ಕೆಳಗಿನ ಸಂಖ್ಯೆಯನ್ನು ಡಯಸ್ಟೋಲಿಕ್ ಒತ್ತಡ ಎಂದು ಕರೆಯಲಾಗುತ್ತದೆ. ಸಿಸ್ಟೋಲಿಕ್ ಒತ್ತಡವು ನಿಮ್ಮ ಹೃದಯವು ರಕ್ತವನ್ನು ಪಂಪ್ ಮಾಡುವಾಗ ನಿಮ್ಮ ಅಪಧಮನಿಗಳ ಮೇಲೆ ಬೀರುವ ಒತ್ತಡವನ್ನು ಅಳೆಯುತ್ತದೆ ಮತ್ತು ಡಯಸ್ಟೋಲಿಕ್ ಒತ್ತಡವು ನಿಮ್ಮ ರಕ್ತವು ಹೃದಯದ ಬಡಿತಗಳ ನಡುವೆ ನಿಮ್ಮ ಹೃದಯಕ್ಕೆ ಮರಳಿದಾಗ ನಿಮ್ಮ ಅಪಧಮನಿಗಳ ಮೇಲೆ ಬೀಳುವ ಒತ್ತಡವನ್ನು ಅಳೆಯುತ್ತದೆ. ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಪ್ರಕಾರ 90ರಿಂದ 120 mmHg ನಡುವಿನ ಸಿಸ್ಟೋಲಿಕ್ ರೀಡಿಂಗ್ ಮತ್ತು 60ರಿಂದ 80 mmHg ನಡುವಿನ ಡಯಸ್ಟೋಲಿಕ್ ರೀಡಿಂಗನ್ನು ಸಾಮಾನ್ಯವೆಂದು ಪರಿಗಣಿಸಲಾಗುತ್ತದೆ. ಸಾಮಾನ್ಯ ರಕ್ತದೊತ್ತಡ ಮಟ್ಟಗಳು ಎಂದರೆ ನಿಮ್ಮ ಹೃದಯವು ರಕ್ತವನ್ನು ಸರಿಯಾಗಿ ಪಂಪ್ ಮಾಡುತ್ತಿದೆ, ನಿಮ್ಮ ದೇಹದಾದ್ಯಂತ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ತಲುಪಿಸುತ್ತಿದೆ ಎಂದರ್ಥ. ಅಧಿಕ ರಕ್ತದೊತ್ತಡದ ರೀಡಿಂಗ್ 130/80 mmHg ಅಥವಾ ಅದಕ್ಕಿಂತ ಹೆಚ್ಚಾಗಿರುತ್ತದೆ. ಅಧಿಕ ರಕ್ತದೊತ್ತಡವು ಅಪಧಮನಿಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಹೃದಯವು ರಕ್ತವನ್ನು ಪಂಪ್ ಮಾಡಲು ಹೆಚ್ಚು ಶ್ರಮಿಸುವಂತೆ ಮಾಡುತ್ತದೆ. ಇದು ಒಟ್ಟಾರೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ನಿರ್ಜಲೀಕರಣ ಸಮಸ್ಯೆಯಿಂದಲೂ ಕೂಡ ರಕ್ತದೊತ್ತಡ ಹೆಚ್ಚಾಗಬಹುದು. ಹಾಗಾದರೆ ತಿಳಿಯೋಣ ಬನ್ನಿ. ಆರೋಗ್ಯಕರದ ರಕ್ತದ ಹರಿವಿಗೆ ದೇಹವು ಹೈಡ್ರೇಟ್ ಆಗಿರುವುದು ಬಹಳ ಮುಖ್ಯ. ದೇಹದಲ್ಲಿ ನೀರಿನಾಂಶ ಕೊರತೆಯಾಗದೇ ಇದ್ದರೆ ಹೃದಯವು ರಕ್ತವನ್ನು ಪರಿಣಾಮಕಾರಿಯಾಗಿ ಪಂಪ್ ಮಾಡಲು ಸಹಾಯ ಮಾಡುತ್ತದೆ ಮತ್ತು ರಕ್ತದೊತ್ತಡವನ್ನು ಸಾಮಾನ್ಯವಾಗಿರಿಸುತ್ತದೆ. ನೀವು ನಿರ್ಜಲೀಕರಣಗೊಂಡಾಗ ನಿಮ್ಮ ರಕ್ತದ ಪ್ರಮಾಣ ಕಡಿಮೆಯಾಗುತ್ತದೆ. ಇದು ರಕ್ತದೊತ್ತಡದಲ್ಲಿ ಇಳಿಕೆಗೆ ಕಾರಣವಾಗಬಹುದು. ಇದು ಸಂಭವಿಸಿದಾಗ ದೇಹವು ಹಾನಿಯನ್ನು ನಿಯಂತ್ರಿಸಲು ರಕ್ತದೊತ್ತಡವನ್ನು ಹೆಚ್ಚಿಸುವ ಮೂಲಕ ಪ್ರತಿಕ್ರಿಯಿಸುತ್ತದೆ. ನಿಮ್ಮ ಹೃದಯವು ವೇಗವಾಗಿ ಬಡಿಯಬಹುದು ಮತ್ತು ನಿಮ್ಮ ದೇಹವು ರಕ್ತನಾಳಗಳನ್ನು ಸಂಕುಚಿತಗೊಳಿಸಲು ಹಾರ್ಮೋನ್ಗಳನ್ನು ಬಿಡುಗಡೆ ಮಾಡಬಹುದು. ದ್ರವವು ಮರುಪೂರ್ಣಗೊಂಡ ನಂತರ ರಕ್ತದೊತ್ತಡ ಸಾಮಾನ್ಯ ಸ್ಥಿತಿಗೆ ಮರಳುತ್ತದೆ. ದೀರ್ಘಕಾಲದ ನಿರ್ಜಲೀಕರಣವು ನಿಮ್ಮ ರಕ್ತದೊತ್ತಡ ತುಂಬ ಅಧಿಕವಾಗಿರಲು ಕಾರಣವಾಗಬಹುದು. ಅಧಿಕ ರಕ್ತದೊತ್ತಡದ ಲಕ್ಷಣಗಳನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ. ಆಗಾಗ ತೀವ್ರವಾದ ತಲೆನೋವು, ನಿಸ್ಸಕ್ತಿ, ಆಯಾಸ, ಸುಸ್ತು ಕಾಣಿಸಿಕೊಳ್ಳಬಹುದು. ಕಣ್ಣುಗಳಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಹಾಗೂ ಅನಿಯಮಿತ ಹೃದಯದ ಬಡಿತ. ಇದು ತುಂಬಾ ಅಪಾಯಕಾರಿ. ನಿರ್ಜಲೀಕರಣದಿಂದ ಉಂಟಾಗುವ ರಕ್ತದೊತ್ತಡವನ್ನು ಹೇಗೆ ತಡೆಯಬಹುದೆಂಬುದನ್ನು ತಿಳಿಯೋಣ ಬನ್ನಿ. ಸರಿಯಾಗಿ ನೀರು ಕುಡಿಯಿರಿ. ನಿರ್ಜಲೀಕರಣದಿಂದ ಉಂಟಾಗುವ ರಕ್ತದೊತ್ತಡವನ್ನು ತಪ್ಪಿಸಲು ಸರಿಯಾಗಿ ನೀರು ಕುಡಿಯಿರಿ ಹಾಗೂ ನೀರಿನಾಂಶ ಹೆಚ್ಚಿರುವ ಹಣ್ಣು ಮತ್ತು ತರಕಾರಿಗಳನ್ನು ಸೇವಿಸಿ. ನೀರು ಕುಡಿಯಲು ಬಾಯಾರಿಕೆ ಆಗುವವರೆಗೆ ಕಾಯಬೇಡಿ. ದಿನವಿಡೀ ಆಗಾಗ ನೀರು ಕುಡಿಯುವ ಅಭ್ಯಾಸ ಇಟ್ಟುಕೊಳ್ಳಿ. ನೆನಪಿಡಿ, ಅತಿಯಾದ ನೀರು ಸೇವನೆ ಕೂಡ ಒಳ್ಳೆಯದಲ್ಲ.
ದೇಹಕ್ಕೆ ಅನಗತ್ಯವಾದ ನೀರನ್ನು ಕುಡಿಯುವುದು ಒಳ್ಳೆಯದಲ್ಲ. ಹೆಚ್ಚು ನೀರು ಕುಡಿಯುವುದರಿಂದ ಕೆಲವೊಮ್ಮೆ ದೇಹದಲ್ಲಿ ಅಸಹಜ ಸೋಡಿಯಂ ಮಟ್ಟಗಳು ಉಂಟಾಗಬಹುದು. ಇದು ದೇಹದ ಎಲೆಕ್ಟ್ರೋಲೈಟ್ಗಳು ಮೂತ್ರದ ಮೂಲಕ ಹೊರಹಾಕಲ್ಪಡುವಂತೆ ಮಾಡುತ್ತದೆ. ಹೀಗಾಗಿ ನೀರಿನ ಜೊತೆಗೆ ಕೆಲವೊಂದು ಆರೋಗ್ಯಕಾರಿ ಆಹಾರ ಪದಾರ್ಥಗಳನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳಿ. ಇದರಿಂದ ದೇಹದಲ್ಲಿ ಆರೋಗ್ಯಕ್ಕೆ ಅವಶ್ಯಕ ಇರುವ ವಿಟಮಿನ್ಸ್ ಹಾಗೂ ಖನಿಜಾಂಶಗಳ ಕೊರತೆ ಉಂಟಾಗುವುದಿಲ್ಲ. ನಮಸ್ಕಾರ.